ಗುತ್ತಿಗೆದಾರರ ಮೇಲೆ ಮೆಗಾ ಐಟಿ ರೇಡ್ ಆಗಿದೆ. ಕೋಟಿ ಕೋಟಿ ಹಣದ ದೃಶ್ಯವನ್ನ ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18 ಕನ್ನಡ. ಗುತ್ತಿಗೆದಾರರ ಮೇಲೆ ಮೆಗಾ ಐಟಿ ರೇಡ್ ಆದಂತ ಟೈಮ್ನಲ್ಲಿ ಏನೆಲ್ಲ ಸಿಕ್ಕಿತ್ತು ಅಧಿಕಾರಿಗಳಿಗೆ ಆ ಬಣ್ಣವನ್ನ ಬಯಲು ಮಾಡಿದ್ದೆ ನ್ಯೂಸ್ 18 ಕನ್ನಡ. ಮೊದಲು ಈ ಸುದ್ದಿಯನ್ನ ದೃಶ್ಯದ ಸಮೇತ ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ಗುತ್ತಿಗೆದಾರರ ಮೇಲೆ ಮೆಗಾ ಐಟಿ ರೇಡ್ ಆದಂತ ಸಂದರ್ಭದಲ್ಲಿ ಇದು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ನಾಯಕರು ಬಾಯ್ ಬಡ್ಕೊಳ್ತಾ ಇದ್ರು. ಬೀದಿಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ರು, ಹೋರಾಟವನ್ನ ಮಾಡಿ ಸಾಕಷ್ಟು ವಾಕ್ ಪ್ರಹಾರವನ್ನ ಕೂಡ ನಡೆಸಿದ್ರು. ಆದ್ರೆ ನ್ಯೂಸ್ 18 ಕನ್ನಡದ ಬಳಿ ಅವತ್ತು ರೇಡ್ ಆದಂತ ಟೈಮ್ ನಲ್ಲಿ ಅಧಿಕಾರಿಗಳಿಗೆ ಏನ್ ಸಿಕ್ಕಿತ್ತು ವಿಡಿಯೋ ಸಮೇತ ಅದು ಲಭ್ಯವಾಗಿದೆ. ಅದನ್ನ ಫಸ್ಟ್ ಬ್ರೇಕ್ ಮಾಡಿದೆ ನ್ಯೂಸ್ 18 ಕನ್ನಡ. ಇನ್ನು ನ್ಯೂಸ್ 18 ಕನ್ನಡದ ಬಳಿ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಮತ್ತೊಂದು ಲಭ್ಯವಾಗಿದೆ. ಇದು ಇನ್ನೆಲ್ಲೂ ಇರದಂತ ದೃಶ್ಯ ಜೊತೆಗೆ ಡೀಟೇಲ್ಸ್. ಯಾಕಂದ್ರೆ ಗುತ್ತಿಗೆದಾರರ ಮೇಲೆ ಐಟಿ ರೇಡ್ ಆದಂತ ಸಂದರ್ಭದಲ್ಲಿ ₹1 ಸಿಕ್ಕಿಲ್ಲ ಅಂತ ಎದೆ ತಟ್ಕೊಂಡು ಕುಮಾರಸ್ವಾಮಿ ಅವರು ಅವತ್ತು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಅಸಲಿ ಮ್ಯಾಟರ್ ಏನಿದೆ ಅದು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಶಿವಮೊಗ್ಗದ ಕಾರ್ ಡೀಲರ್ ಡಿಟಿ ಪರಮೇಶ್ ಮಾರ್ಚ್ 28ನೇ ತಾರೀಕು ನಡೆದಿತ್ತು. ಅವರ ಮನೆ ಮೇಲೆ ಮೆಗಾ ಐಟಿ ರೇಡ್. ಪರಮೇಶ್ ಮನೆ ಮೇಲೆ ಐಟಿ ರೇಡ್ ಆಗಿತ್ತು. ಆ ಟೈಮ್ ನಲ್ಲಿ ಏನೆಲ್ಲ ಸಿಕ್ಕಿತ್ತು ಅಧಿಕಾರಿಗಳಿಗೆ ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಜೊತೆಗೆ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆದ್ರೆ ಕುಮಾರಸ್ವಾಮಿ ಅವರು ಹೊತ್ತು ಹೇಳ್ತಾ ಇದ್ರು ರೇಡ್ ಮಾಡಿದ್ದಾರೆ, ಮಾಡ್ಲಿ, ಇದೆಲ್ಲ ರಾಜಕೀಯ ಪ್ರೇರಿತ. ಯಾಕೆ ಹಂಗಾದ್ರೆ ಬಿಜೆಪಿ ನಾಯಕರ ಮನೆ ಮೇಲೆ ಇವ್ರು ಹೋಗಿ ರೇಡ್ ಮಾಡಲ್ಲ, ಬರೀ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಮಾತ್ರ ಇವ್ರ ಕಣ್ಣಿಗೆ ಕಾಣ್ತಿರೋದಾ? ಸರಿ, ರೇಡ್ ಮಾಡಿದ್ದಾರೆ, ಏನಾದ್ರೂ ಸಿಕ್ಕಿದ್ಯಾ? ಏನು ಸಿಕ್ಕಿಲ್ಲ ಅಂತ ಮಾಧ್ಯಮದ ಮುಂದೆ ಎದೆ ತಟ್ಕೊಂಡು ಹೇಳ್ತಾ ಇದ್ರು. ಆದ್ರೆ ಅದೆಲ್ಲ ಸುಳ್ಳು ಅಂತ ಇದೆ ನಮ್ಮ ಹತ್ರ ಇರುವಂತ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಪಿಂಕ್ ನೋಟಿನ ಕಂತೆ ಲಾಕರ್ ನಲ್ಲಿ ಪರಮೇಶ್ ಇಟ್ಟಿದ್ರು ಅಂತ. ಆ ಟೈಮ್ ನಲ್ಲಿ ಅಂದ್ರೆ ರೇಡ್ ಆದಂತ ಟೈಮ್ ನಲ್ಲಿ ಸಾಕಷ್ಟು ನಾಟಕಗಳನ್ನ ಡ್ರಾಮಾಗಳನ್ನ ಕೂಡ ಅಲ್ಲಿ ಪರಮೇಶ್ ಸೃಷ್ಟಿ ಮಾಡಿದ್ರು. ಒಟ್ಟಾರೆ ಐಟಿ ರೇಡ್ ಅಲ್ಲಿ 10 ಕೋಟಿಯಷ್ಟು ಹಣ ಸಿಕ್ಕಿತ್ತು. ಪರಮೇಶ್ ಒಬ್ಬನ ಬಳಿಯೇ ಸಾಕಷ್ಟು ಮೊತ್ತದಲ್ಲಿ ಹಣ ಅವತ್ತು ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರೂಫ್ ಇದೀಗ ನಮಗೆ ಲಭ್ಯವಾಗಿದೆ. ಗುತ್ತಿಗೆದಾರರೆಲ್ಲ ಹಣವನ್ನ ಪರಮೇಶ್ಗೆ ತಲುಪಿಸ್ತಾ ಇದ್ರು. ಆ ಹಣವನ್ನ ಪರಮೇಶ್ ತಗೊಂಡು ಹೋಗಿ ಲಾಕರ್ ನಲ್ಲಿ ಇಡ್ತಾ ಇದ್ದ. ನ್ಯೂಸ್ 18ಗೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಜೊತೆಯಲ್ಲಿ ಆ 6 ಕೋಟಿ ಹಣ ಇಟ್ಟಂತ ಲಾಕರ್ ನಲ್ಲಿ ಓಪನ್ ಮಾಡಿದಾಗ ಅಧಿಕಾರಿಗಳು ಏನ್ ಸಿಕ್ಕಿದೆ ಅನ್ನೋದು ಕೂಡ ಆ ವಿಜುವಲ್ಸ್ ಲಭ್ಯವಾಗಿದೆ, ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಪರಮೇಶ್ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಅಂತ ರೇಡ್ ಆಗಿತ್ತಲ್ಲ, ಸೊ ಆ ಟೈಮ್ ನಲ್ಲಿ ಆ ದಿನ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ನನ್ನ ಹತ್ರ ಕೀ ಇಲ್ಲ, ಕೀ ಕಳೆದೋಗ್ಬಿಟ್ಟಿದೆ, ಲಾಕರ್ ಕೀ ಸಿಗ್ತಾ ಇಲ್ಲ ಅಂತ ಅವತ್ತು ಅಧಿಕಾರಿಗಳ ಮುಂದೆ ಪರಮೇಶ್ ಸಾಕಷ್ಟು ಡ್ರಾಮಾ ಆಡಿದ್ದ. ಆದ್ರೆ ಆ ಕೀಯನ್ನ ಸಿಕ್ಕಿದ ಮೇಲೆ ಓಪನ್ ಮಾಡಿದಂತ ಟೈಮ್ ನಲ್ಲಿ ಒಂದು ಕ್ಷಣ ಐಟಿ ಅಧಿಕಾರಿಗಳೇ ಶಾಕ್ಗೆ ಒಳಗಾಗಿದ್ರು. ಯಾಕಂದ್ರೆ ಗುತ್ತಿಗೆದಾರರೆಲ್ಲ ಕೊಡ್ತಾ ಇದ್ದ ಹಣವನ್ನ ಈ ಪರಮೇಶ್ ಈ ರೀತಿ ಲಾಕರ್ ನಲ್ಲಿ ಇಡ್ತಾ ಇದ್ದ. ಅವತ್ತು ಟೋಟಲ್ ಆಗಿ ರೇಡ್ ಆದಂತ ಟೈಮ್ ನಲ್ಲಿ 10 ಕೋಟಿಯಷ್ಟು ಹಣ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಆ 10 ಕೋಟಿಯಲ್ಲಿ ಈ ಪರಮೇಶ್ ಹತ್ರನೇ ಲಾಕರ್ ನಲ್ಲಿ 6 ಕೋಟಿಯಷ್ಟು ಬೃಹತ್ ಮೊತ್ತದ ಹಣ ಸಿಕ್ಕಿತ್ತು. ನಿಮ್ಗೆ ಫೋಟೋದಲ್ಲಿ ತೋರಿಸ್ತಾ ಇದೀವಿ. ಈತನೇ ಡಿಟಿ ಪರಮೇಶ್. ಈತ ದೇವೇಗೌಡರ ಸಂಬಂಧಿ, ಜೊತೆಗೆ ಕುಮಾರಸ್ವಾಮಿ ಅವರ ಆಪ್ತ ಕೂಡ. ಇನ್ನೊಂದ್ ಕಡೆ ಆತನ ಲಾಕರ್ ಅನ್ನ ಓಪನ್ ಮಾಡಿದಾಗ ಅಧಿಕಾರಿಗಳಿಗೆ ಯಾವ ರೀತಿ ಪಿಂಕ್ ನೋಟ್ ಸಿಕ್ಕಿದೆ, ಅದು ಕೂಡ 6 ಕೋಟಿಯಷ್ಟು ಮೊತ್ತದ ಹಣ. ಸೊ ನನ್ನ ಹತ್ರ ಲಾಕರ್ ಕೀ ಇಲ್ಲ, ಕಳೆದು ಹೋಗ್ಬಿಟ್ಟಿದೆ ಅಂತ ರೇಡ್ ಆದಂತ ಟೈಮ್ ನಲ್ಲಿ ಆತನ ಮನೆ ಮೇಲೆ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂತ ಟೈಮ್ ನಲ್ಲಿ ಈತ ಸುಳ್ಳು ಹೇಳಿದ್ದ, ನಾಟಕವನ್ನ ಆಡಿದ್ದ. ಪರವಾಗಿಲ್ಲ, ಕೀ ಇಲ್ದಿದ್ರು ನಾವು ಲಾಕರ್ ಹೊಡಿತೀವಿ ಅಂತ ಅಧಿಕಾರಿಗಳು ಮುಂದಾದ್ರು. ಆ ಟೈಮ್ ನಲ್ಲಿ ಲಾಕರ್ ಅನ್ನ ಓಪನ್ ಮಾಡಿದಾಗ ಸೊ ಯಾವ ರೀತಿ ಹಣದ ಕಂತೆ ನೋಟ್ಗಳು ಸಿಕ್ಕಿದೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಈ ಡೀಟೇಲ್ಸ್ ಜೊತೆಗೆ ವಿಜುವಲ್ಸ್ ಅನ್ನ ಇವತ್ತು ಬ್ರೇಕ್ ಮಾಡಿದ್ದು. ಪರಮೇಶ್ವರ್ ಲಾಕರ್ ನಲ್ಲಿ 6 ಕೋಟಿಯಷ್ಟು ಹಣ ಗರಿ ನೋಟು ಅಧಿಕಾರಿಗಳಿಗೆ ಸಿಕ್ಕಿದೆ. ಇದು ಇನ್ನೊಂದು ಮೆಗಾ ಸ್ಫೋಟಕ ವಿಡಿಯೋವನ್ನ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯೂಸ್ 18 ನಲ್ಲಿ ನಾವು ರಿವೀಲ್ ಮಾಡ್ತೀವಿ. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ಯಾವ ರೀತಿ ಉತ್ತರವನ್ನ ಇವಾಗ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ. ಇನ್ನು ರೇಡ್ ಆದಂತ ಟೈಮ್ ನಲ್ಲಿ ಕುಮಾರಸ್ವಾಮಿ ಅವರು ಹಾಗಾದ್ರೆ ಏನ್ ಹೇಳಿದ್ರು ಅದನ್ನ ಈಗ ನೋಡ್ಕೊಂಬರೋಣ. ಹೌದು, ದೇವೇಗೌಡರ
ದೂರ ಸಂಬಂಧಿ ಪರಮೇಶ ಅಂತ ಹೇಳಿ ಅಲ್ಲೆಲ್ಲ ಒಂದು ಶೋರೂಮ್ ಇಟ್ಕೊಂಡಿದ್ದಾರೆ, ಮಾರುತಿ ಶೋರೂಮ್ನ ಹಲವಾರು ವರ್ಷಗಳಿಂದ. ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲೇ ಯಾತಕ್ಕೆ ಇವರು ರೈಡ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಇನ್ನೆಲ್ಲೂ ನಡೆದಿಲ್ವೇ? ಹೌದು, ದೇವೇಗೌಡರ ದೂರ ಸಂಬಂಧಿ ಪರಮೇಶ ಅಂತ ಹೇಳಿ ಅಲ್ಲೆಲ್ಲ ಒಂದು ಶೋರೂಮ್ ಇಟ್ಕೊಂಡಿದ್ದಾರೆ, ಮಾರುತಿ ಶೋರೂಮ್ನ ಹಲವಾರು ವರ್ಷಗಳಿಂದ. ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲೇ ಯಾತಕ್ಕೆ ಇವರು ರೈಡ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಇನ್ನೆಲ್ಲೂ ನಡೆದಿಲ್ವೇ? ಹೌದು, ದೇವೇಗೌಡರ ದೂರ ಸಂಬಂಧಿ ಪರಮೇಶ ಅಂತ ಹೇಳಿ ಅಲ್ಲೆಲ್ಲ ಒಂದು ಶೋರೂಮ್ ಇಟ್ಕೊಂಡಿದ್ದಾರೆ, ಮಾರುತಿ ಶೋರೂಮ್ನ ಹಲವಾರು ವರ್ಷಗಳಿಂದ. ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲೇ ಯಾತಕ್ಕೆ ಇವರು ರೈಡ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಇನ್ನೆಲ್ಲೂ ನಡೆದಿಲ್ವೇ? ಹೌದು, ದೇವೇಗೌಡರ ದೂರ ಸಂಬಂಧಿ ಪರಮೇಶ ಅಂತ ಹೇಳಿ ಅಲ್ಲೆಲ್ಲ ಒಂದು ಶೋರೂಮ್ ಇಟ್ಕೊಂಡಿದ್ದಾರೆ, ಮಾರುತಿ ಶೋರೂಮ್ನ ಹಲವಾರು ವರ್ಷಗಳಿಂದ. ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲೇ ಯಾತಕ್ಕೆ ಇವರು ರೈಡ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಇನ್ನೆಲ್ಲೂ ನಡೆದಿಲ್ವೇ? ಹೌದು. ಶಿವಮೊಗ್ಗದಲ್ಲಿ ಐಟಿ ಅಧಿಕಾರಿಗಳಿಗೆ ಹಣ ಸಿಕ್ಕ ಪ್ರಕರಣದ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಪಿನ್ ಟು ಪಿನ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮಗೆ ತೋರಿಸಿದ್ವಿ. ಇನ್ನೊಂದು ಕಡೆ ದಾವಣಗೆರೆಯಲ್ಲೂ ಶ್ರುತಿ ಮೋಟಾರ್ಸ್ ಮಾಲೀಕರಿಗೆ ಇದೀಗ ಶಾಕ್ ಎದುರಾಗಿದೆ. ಶ್ರುತಿ ಮೋಟಾರ್ಸ್ ಖಾತೆಯನ್ನ ಅಧಿಕಾರಿಗಳು ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ದಾವಣಗೆರೆಯ ಶ್ರುತಿ ಮೋಟಾರ್ಸ್ಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಚಾನ್ಸಸ್ ಇದೆ. ದಾವಣಗೆರೆಯ ಪಿಬಿ ರಸ್ತೆಯಲ್ಲಿ ಶ್ರುತಿ ಮೋಟಾರ್ಸ್ ಇದೆ, ಆಲ್ರೆಡಿ ಈಗ ಬ್ಲಾಕ್ ಮಾಡಿದಾಗಿದೆ. ಮಂಡಿಪೇಟೆಯ ಕೆನರಾ ಬ್ಯಾಂಕ್ ನಲ್ಲಿ ಶ್ರುತಿ ಮೋಟಾರ್ಸ್ ಖಾತೆ ಇದೆ, ಮೋಟಾರ್ಸ್ ಖಾತೆ ಕಂಪನಿಯ ಖಾತೆ ಇದೆ. ಆಲ್ರೆಡಿ ಅದನ್ನ ಐಟಿ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಇದೀಗ ಆ ಬಗ್ಗೆ ಪರಿಶೀಲನೆ ಮಾಡುವಂತ ಚಾನ್ಸಸ್ ಇದೆ. ಯಾವುದೇ ನಗದು ವರ್ಗಾವಣೆ ಮಾಡದಂತೆ ಕೂಡ ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಆ ಅಕೌಂಟ್ಗೆ ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಯಾವುದೇ ನಗದನ್ನ ಅಲ್ಲಿ ವರ್ಗಾವಣೆ ಮಾಡದಂತೆ ಬ್ಲಾಕ್ ಅನ್ನ ಮಾಡಿರೋದು ಆ ಅಕೌಂಟ್ ಅನ್ನ. ದಾವಣಗೆರೆ ಬ್ರಾಂಚ್ ಪರಿಶೀಲನೆಗೆ ಇದೀಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಐಟಿ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಪರಿಶೀಲನೆಯನ್ನ ಮಾಡುವಂತ ಚಾನ್ಸಸ್ ಇದೆ. ಶಿವಮೊಗ್ಗದಲ್ಲಿ ಯಾವ ರೀತಿ ಈಗ ನಗದು ಸಿಕ್ಕಿದೆ ಅಧಿಕಾರಿಗಳಿಗೆ ಶ್ರುತಿ ಮೋಟಾರ್ಸ್ ಮೇಲೆ ರೇಡ್ ಮಾಡಿದಂತ ಟೈಮ್ ನಲ್ಲಿ, ಸೊ ದಾವಣಗೆರೆಯಲ್ಲೂ ಕೂಡ ಈಗ ಬ್ರಾಂಚ್ ಇರೋದ್ರಿಂದ ಅಲ್ಲೂ ಕೂಡ ಶೋಧವನ್ನ ಮಾಡೋದಕ್ಕೆ ಅಧಿಕಾರಿಗಳು ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಅದರಂತೆ ಈಗ ಕೆನರಾ ಬ್ಯಾಂಕ್ ನಲ್ಲಿ ಇವರು ಅಕೌಂಟ್ ಅನ್ನ ಇಟ್ಕೊಂಡಿದ್ದಾರೆ, ದಾವಣಗೆರೆಯಲ್ಲಿರುವಂತಹ ಬ್ರಾಂಚ್ ನಲ್ಲಿ. ಸೊ ಹಾಗಾಗಿ ಈಗ ಆ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಧಿಕಾರಿಗಳು ಅಲ್ಲಿಗೆ ತೆರಳೀಗ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರನೇ ಸಿದ್ಧತೆಯನ್ನ ಈಗ ಅಧಿಕಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಈಗ ಡೌಟ್ ಬಂದಿರುತ್ತೆ, ಯಾಕಂದ್ರೆ ಶಿವಮೊಗ್ಗದ ಬ್ರಾಂಚ್ ನಲ್ಲೇ ಅಷ್ಟೊಂದು ಮೊತ್ತದಲ್ಲಿ ಇವ್ರಿಗೆ ಹಣ ಸಿಕ್ಕಿದೆ, ಲಾಕರ್ ನಲ್ಲಿ ಇಟ್ಟಿದ್ದಾರೆ ಅಂದ್ರೆ ಪಕ್ಕದ ದಾವಣಗೆರೆಯಲ್ಲೂ ಕೂಡ ಈಗ ಶ್ರುತಿ ಮೋಟಾರ್ಸ್ ಬ್ರಾಂಚ್ ಇರೋದ್ರಿಂದ ಸೊ ಅಲ್ಲೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಅದರಂತೆ ಈಗ ಮಂಡಿಪೇಟೆಯ ಕೆನರಾ ಬ್ಯಾಂಕ್ ನಲ್ಲಿ ಶ್ರುತಿ ಮೋಟಾರ್ಸ್ ಅಕೌಂಟ್ ಇದೆ. ಆಲ್ರೆಡಿ ಈಗ ಕಂಪನಿಯ ಖಾತೆಯನ್ನ ಐಟಿ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ, ಅದನ್ನ ಬ್ಲಾಕ್ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಲ್ಲಿಗೆ ಹೋಗಿ ಅವರು ದಾಖಲೆಗಳ ಪರಿಶೀಲನೆ ಮಾಡುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಸಿದ್ಧತೆಯನ್ನ ಕೂಡ ಅಧಿಕಾರಿಗಳೀಗ ಮಾಡ್ಕೊಂಡಿದ್ದಾರೆ.